ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಮಂಡೇ. ಆಕ್ಚುಲಿ ಈ ವ್ಲಾಗ್ ನಾನು ಸಂಡೇದ್ನ ಇವತ್ತು ಮಂಡೇ ಹಾಕ್ತಾ ಇದ್ದೀನಿ. ಕಂಪ್ನಿಯಿಂದ ಬಂದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನ ಫ್ರೆಶ್ ಅಪ್ ಏನೂ ಆಗಿಲ್ಲ. ಸೊ ಒಂದ್ ರೌಂಡ್ ಈ ವ್ಲಾಗ್ ಫಿನಿಶ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಯಾಕೆಂದ್ರೆ ಇದು ಸಂಡೇನೆ ಸ್ಟಾರ್ಟ್ ಮಾಡ್ಬೇಕಿತ್ತು, ಮಾಡಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ ನಿಮ್ ಎಲ್ಲರಿಗೂ ಇಷ್ಟ ಆಗುವಂತಹ ವ್ಲಾಗ್, ಶಾಪಿಂಗ್ ವ್ಲಾಗ್. ಎಕ್ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಶಾಪಿಂಗ್ ವ್ಲಾಗ್ಸ್ ನ ತುಂಬಾನೇ ಇಷ್ಟಪಟ್ಟು ನೋಡ್ತೀರಾ. ಇವನ್ ನನ್ಗೆ ಒಳ್ಳೆ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಆಗಿರೋದೇ ಈ ನನ್ನ ಶಾಪಿಂಗ್ ವ್ಲಾಗ್ಸ್ ಇಂದ ಅಂತಾನೆ ಹೇಳ್ಬೋದು. ಸೊ ಇವತ್ತು ಅಷ್ಟೇ ಒಂದು ಶಾಪಿಂಗ್ ವ್ಲಾಗ್ ಮಾಡಿದ್ದೀನಿ. ಆಕ್ಚುಲಿ ಯಾಕೆ ನಿನ್ನೆ ಸ್ಟಾರ್ಟ್ ಮಾಡ್ಲಿಲ್ಲ ನಾನು ಇದನ್ನ ಅಂದ್ರೆ, ಇದು ಅನ್ಪ್ಲಾನ್ಡ್ ಶಾಪಿಂಗ್ ಅಂತಾರಲ್ಲ ಆ ತರ. ಲೈಕ್ ನಾನ್ ಏನಿಕೋ ಬೇರೆ ಕೆಲ್ಸಕ್ಕೆ ಹೋಗಿದ್ದೆ ಜಯನಗರಿಗೆ. ಸ್ವಲ್ಪ ನಾನು ನವರತ್ನ ಜ್ಯುವೆಲ್ಸ್ ಅಲ್ಲಿ ಏನೋ ಕೆಲ್ಸ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ಹೇಗಿದ್ರು ಹೋಗಿದ್ದೀನಿ, 4th ಬ್ಲಾಕ್ ಅಲ್ಲೇ ಇದ್ದೀನಿ. ಸೊ ಒಂಚೂರು ಶಾಪಿಂಗ್ ಮಾಡಿ ಮನೆಗೆ ಕೆಲವೊಂದು ಥಿಂಗ್ಸ್ ರಿಕ್ವೈರ್ಮೆಂಟ್ ಇತ್ತು ಹಳೆ ಮನೆಯಿಂದ ಹೊಸ ಮನೆಗೆ ಬಂದ್ಮೇಲೆ. ಸೊ ಅದನ್ನ ತಗೊಂಡ್ಬರೋಣ, ರಿಕ್ವೈರ್ ಇರುವಂತಹ ಸಾಮಾನುಗಳು ಮಾತ್ರ ತಗೊಂಡ್ಬಂದಿರೋದು. ಸೊ ಈ ವ್ಲಾಗ್ ಅಲ್ಲಿ ಅದನ್ನ ಕಂಪ್ಲೀಟ್ ನೋಡ್ತೀರಾ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಪ್ಲೇಸ್ ಬಂದು ಜಯನಗರದ ಬ್ಯಾಕ್ ಸೈಡ್, ಜಯನಗರ್ ಬಸ್ ಸ್ಟಾಪ್ ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲಿರುವಂಥ ಬ್ಯಾಕ್ ಸೈಡ್ ಇರೋದಿದು. ಸೊ ಯೂಶ್ವಲಿ ನಾನು ಕಾಂಪ್ಲೆಕ್ಸಿಂದ ಸ್ಟಾರ್ಟ್ ಮಾಡ್ತಿದ್ದೆ ಯಾವಾಗಲೂ ಶಾಪಿಂಗ್ಗೆ. ಬಟ್ ಈ ದಿಸ್ ಟೈಮ್ ಬ್ಯಾಕ್ ಸೈಡಿಂದ ಹೋಗ್ತಾ ಇದ್ದೀನಿ. ಯಾಕೆಂದರೆ ನನಗೆ ಬೇಕಿರೋದು ಬ್ಯಾಕ್ ಸೈಡೇ ಇತ್ತು. ಸೊ ಹತ್ತಿರ ಆಗುತ್ತೆ ಅಂತೇಳಿ ಹಂಗೆ ಹೊರಟೆ. ಇವನ್ ಪಾರ್ಕಿಂಗ್ ಕೂಡ ನಮಗೆ ಸ್ಪೇಸ್ ಅಲ್ಲೇ ಸಿಕ್ಕಿದ್ದು. ಬೈಕಲ್ಲಿ ಬಂದಿದ್ದರಿಂದ ಒಂದಷ್ಟು ಕಾಟನ್ ಫ್ರಾಕ್ಸ್ ತುಂಬ ಚೆನ್ನಾಗಿತ್ತು, ನೋಡ್ತಾ ಇದ್ದೆ. ಅದ್ರ ಜೊತೆಗೆ ನಾನು ಮೇಯ್ನಾಗಿ ಬಂದಿರೋದು ಏನು ತೊಗೊಳಕ್ಕೆ ಅಂತ ಅದನ್ನು ನೋಡೋಣ ಅಂತ ಹೇಳಿ ಫಸ್ಟು ಅದೇ ಶಾಪಿಗೆ ಹೋದ್ವಿ. ಇಲ್ಲಿ ಲಾಸ್ಟ್ ಟೈಮ್ ನೋಡಿದಾಗಲೂ ತುಂಬ ಇತ್ತು. ಸೊ ಹಾಗಾಗಿ ಇಲ್ಲಿ ನಾನು ಸ್ಟಾಪ್ ಮಾಡಿದ್ದೆ. ನಾನು ತುಂಬ ಓಡಾಡೋದ್ರಿಂದ ಜಯನಗರ ಸ್ಟ್ರೀಟ್ ಶಾಪಿಂಗಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ತುಂಬ ಚೆನ್ನಾಗಿ ಒಂದು ಆ್ಯಾವ್ರೇಜ್ ಆಗಿ ಗೊತ್ತು. ಸೊ ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿ ಅವ್ರ ಹತ್ರ ನಂಗೆ ಈ ಥರನೇ ಬೇಕು, ಈ ಕಲರ್ಸಲ್ಲಿ ಬೇಕು ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ತಿದ್ದೆ. ನನ್ನ ಹಸ್ಬೆಂಡ್ ಕ್ವಾಲಿಟಿ ನೋಡ್ತಿದ್ರು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ಅವ್ರು ಬರೋದಕ್ಕೆ ಇಷ್ಟಪಡಲ್ಲ. ಎಕ್ಸ್ಪೆಷಲಿ ಜಯನಗರ ಈ ಥರ ಸ್ಟ್ರೀಟ್ ಶಾಪಿಂಗ್, ಈ ಥರ ಕಾಂಪ್ಲೆಕ್ಸ್, ಈ ಥರ ಎಲ್ಲ ಜನ ರಶ್ ಇರೋ ಕಡೆ ಅವ್ರು ಒಂಚೂರು ಬರೋಕ್ಕೆ ಇಷ್ಟಪಡಲ್ಲ. ನಾನು ಆಗಲೇ ವ್ಲಾಗಲ್ಲಿ ಹೇಳಿದೆ, ನಾನು ಬೇರೆ ಕೆಲಸಕ್ಕೆ ಬಂದಿದ್ದೆ ಜಯನಗರ 4th ಬ್ಲಾಕ್ಗೆ. ಸೊ ಹಾಗಾಗಿ ಬಂದ್ರಷ್ಟೇ ನನ್ನ ಜೊತೆ. ಇಲ್ಲ ಅಂದಿದ್ರೆ ನಿನ್ನ ಫ್ರೆಂಡ್ಸ್ ಜೊತೆ ಹೋಗು ಅಂತ ಹೇಳಿ ಬರ್ತಿರ್ಲಿಲ್ಲ. ಅದ್ರ ಜೊತೆಗೆ ಹಾಗೆ ನನಗೇನು ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಶಾಪ್ ಮಾಡ್ಕೊಂಡು ಬರುವಾಗ ಇಲ್ಲಂತೂ ತುಂಬಾ ಚೆನ್ನಾಗಿ ಕ್ರಿಸ್ಮಸ್ಸಿಗೆಲ್ಲ ಬಂದಿತ್ತು ಡೆಕೋರೇಷನಿಗೆ. ಇದು ಹೀಗೇ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನೇನು ಬೇಕು, ದೀಪಾವಳಿ ಟೈಮಿಗೆ ಹೋದರೆ ಅಲ್ಲೇನು ಅದರದ್ದೇ ಜಾಸ್ತಿ ಇರುತ್ತೆ. ಈಗ ಕ್ರಿಸ್ಮಸ್ ಟೈಮ್ ಹೋಗಿರೋದ್ರಿಂದ ಬರೀ ಕ್ರಿಸ್ಮಸ್ಗೆ ರಿಲೇಟೆಡ್ ಅದು ಕ್ರಿಸ್ಮಸ್ ಟ್ರೀ ಎಲ್ಲ ಡೆಕೋರೇಟ್ ಮಾಡುವಂಥ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಏನು ಈ ಕಾಂಪ್ಲೆಕ್ಸ್ ಇದೆ ಅದ್ರ ಬ್ಯಾಕ್ ಸೈಡ್ ರೋಡ್ ಇದು. ಇದೊಂದು ಚಿಕ್ಕದಾಗಿ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಕಂಪ್ಲೀಟ್ ಒಂದು ಲೈನ್ ಸ್ಲಿಪ್ಪರ್ ಶಾಪೇ ಇದೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲಾಗಿ ನಿಮಗೆ ಅಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಜಯನಗರ್ 4th ಬ್ಲಾಗ್ ಅಲ್ಲಿ ಶಾಪಿಂಗ್ ಮಾಡಿರೋದು ಫಸ್ಟ್ ವಿಡಿಯೋ ಏನಲ್ಲ ಇದು. ನಾನು ತುಂಬಾ ವ್ಲಾಗ್ಸ್ ಅಲ್ಲಿ ನಾನು ಎಲ್ಲಿ ಶಾಪಿಂಗ್ ಮಾಡ್ತೀನಿ, ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಂತ ತೋರಿಸಿದೀನಿ. ಬಟ್ ದಿಸ್ ಟೈಮ್ ನಾನು ತಗೊಂಡಿರೋದು ಡಿಫ್ರೆಂಟ್ ಥಿಂಗ್ಸ್ ಗಳಾಗಿದೆ. ಸೊ ಹಾಗಾಗಿ ನಾನು ಎಲ್ಲಿ ಪರ್ಟಿಕ್ಯುಲರ್ ಆಗಿ ತಗೊಂಡೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಆ ಪ್ಲೇಸ್ ಅಲ್ಲಿ ಅಷ್ಟೇ. ಜಾಸ್ತಿ ಕೊರಿಯೋದ್ ಬೇಡ, ಈಗ ಸ್ಟಾರ್ಟ್ ಮಾಡೋಣ. ನಾನು ಏನೇನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತೀನಿ. ಫಸ್ಟಿಗೆ ಇದು ತುಂಬಾ ಜನಕ್ಕೆ ಗೊತ್ತು, ಸ್ಯಾರಿ ಬ್ಯಾಗ್ಸ್. ಈ ಸ್ಯಾರಿ ಬ್ಯಾಗ್ಸ್ ತಗೊಂಡ್ಬಂದೆ. ನಂದು ಒಂದಷ್ಟು ಸೀರೆಗಳು ಎಕ್ಸ್ಟ್ರಾ ಆಗಿದೆ.
ನಂದು ಒಂದಷ್ಟು ಸೀರೆಗಳು ಊರಲ್ಲಿದ್ದೆಲ್ಲ ಇಲ್ಲಿಗೆ ತಗೊಂಬಂದಿದ್ದೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ನಂಗೆ ಇನ್ನೊಂದ್ 2-3 ಬೇಕಿತ್ತು. 2-3 ಏನಿಲ್ಲ, ಸೊ 1-2 ಬೇಕಿತ್ತು. ಸ್ಯಾರಿ ಅನ್ನೋದಕ್ಕಿಂತ ತುಂಬಾ ಲಾಂಗ್ ಡ್ರೆಸ್ಸಸ್ಗಳು ಆ ತರದ್ದೆಲ್ಲ ಸುಮ್ಮನೆ ಹಂಗೆ ಹ್ಯಾಂಗರ್ ಅಲ್ಲಿ ಹಾಕಿರ್ತೀನಿ. ಸೊ ನಾನ್ ರೇರ್ ಯೂಸ್ ಮಾಡೋದು, ಅದಕ್ಕೆ ಅನ್ಕೊಂಡೆ ಅದನ್ನೆಲ್ಲ ಲಾಂಗ್ ಡ್ರೆಸ್ಗಳೆಲ್ಲ ಆಗಿಂದು ಅನಾರ್ಕಲಿ ಡ್ರೆಸ್ ಅಂತ ಬರ್ತಿರ್ತಲ್ಲ, ಆ ತರದ್ದು ತುಂಬಾ ಗ್ರ್ಯಾಂಡ್ ಡ್ರೆಸ್ಗಳಿದೆ ನನ್ನ ಹತ್ರ. ಸೊ ನಾನು ಯಾರಿಗೂ ಕೊಟ್ಟಿಲ್ಲ. ತುಂಬಾ ಚೆನ್ನಾಗಿವೆ. ನಾನೇ ಯಾವ್ದಾದ್ರು ಮಧ್ಯ ಫಂಕ್ಷನ್ಸ್ಗೆ ಹಾಕೋತಿರ್ತೀನಿ. ಸೊ ಹಾಗಾಗಿ ಅದನ್ನೆಲ್ಲ ಹಾಕಿಡೋಣ ಅಂತ ಹೇಳಿ ಈ ಬ್ಯಾಗ್ ತಗೊಂಡೆ. ಇದು ಈಚ್ 150 ಬೀಳುತ್ತೆ. ನೀವು ಎಲ್ಲಿ ತಗೊಂಡ್ರು ಸೇಮ್ ಪ್ರೈಸೇ. ಬಟ್ ನೀವು ಬಲ್ಕ್ ಆಗಿ ತಗೊಂಡ್ರಿ ಅಂದ್ರೆ ನಿಮ್ಗೆ ಒಂದು 50 ರುಪೀಸ್ 100 ರುಪೀಸ್ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಇದು 150 ರುಪೀಸ್ದು ಇಷ್ಟು ಲೆಂತ್ ಬರುತ್ತೆ. ಈ ತರದ್ ನನ್ನ ಹತ್ರ ತುಂಬಾ ಇದೆ. ಇದ್ರಲ್ಲಿ ಇದು ಒಂದು ಮೀಡಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ತುಂಬಾ ರಿಚ್ ಆಗಿದೆ ಅಂತ ನಂಗಿಲ್ಲ, ತುಂಬಾ ಲೋ ಇದೆ ನಂಗೂ ಇಲ್ಲ. ನಾನು 3-4 ಇಯರ್ಸ್ ಬ್ಯಾಕ್ ಏನ್ ತಗೊಂಡಿದ್ದೆ ಇದೇ ಕ್ವಾಲಿಟಿಯಲ್ಲಿ ತುಂಬಾನೇ ಚೆನ್ನಾಗಿದೆ. ಸೊ ಇನ್ನ ಬಾಳ್ಕೆ ಬರ್ತಾ ಇದೆ. ದಿಸ್ ಇಸ್ ಗುಡ್. ಇದು ಎಲ್ಲಾ ಕಡೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ರು ಸಿಗುತ್ತೆ, ಶಿವಾಜಿನಗರ್ಗೆ ಹೋದ್ರು ಸಿಗುತ್ತೆ, ಜಯನಗರಗೆ ಹೋದ್ರು ಸಿಗುತ್ತೆ, ಮಲ್ಲೇಶ್ವರಂಗೆ ಹೋದ್ರು ಸಿಗುತ್ತೆ. ಎಲ್ಲ ಯಾವ ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ಎಲ್ಲಾ ಕಡೆನೂ ಸಿಗುತ್ತೆ. ಯೂಸ್ಫುಲ್, ತಗೋಬಹುದು. ನೆಕ್ಸ್ಟ್ ಬಂದು ನಾನು ಮೇನ್ ತಗೋಬೇಕು ಅನ್ಕೊಂಡಿದ್ದೆ ಇದು ನನ್ನ ಫರ್ನಿಚರ್ಸ್ಗೆ ಕವರ್. ಈ ತರ ಕ್ರೀಮ್ ಕಲರ್ ತಗೊಂಡೆ. ಆಕ್ಚುಲಿ ಇದಕ್ಕೆ ಹಾಕ್ತಾ ಇದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾವು ಸಮಟೈಮ್ಸ್ ತಿಂತಾ ಇರ್ತೀವಿ, ಯಾವಾಗ್ಲೂ ಎಷ್ಟೇ ಕೇರ್ಫುಲ್ ಆಗಿ ತಿಂದ್ರು ಮಿಸ್ ಆಗಿ ಚೆಲ್ಕೊಳ್ಳೋದು ಅದೆಲ್ಲ ಚಾನ್ಸಸ್ ಇರುತ್ತಲ್ವಾ, ಗಲೀಜಾದ್ರೆ ಅನ್ನೋ ಇಂಟೆನ್ಷನ್ ಅಲ್ಲಿ ಇದು ತಗೊಂಡ್ಬಂದಿದ್ದೀನಿ. ಇದು ಗಲೀಜಾಗಲ್ಲ ಅಂತಲ್ಲ. ಇದು ತುಂಬಾನೇ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಇದು ನಾನು ಆನ್ಲೈನ್ ಅಲ್ಲಿ ನೋಡಿದ್ದೆ, ಅಮೆಝಾನ್ ಅಲ್ಲಿ ಆಗಿರ್ಬೋದು, ಮಿಂತ್ರಾದಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ನೋಡಿದ್ದೆ. ಎಲ್ಲಾ ಕಡೆ ಇದು ಪೀಸ್ 3+2 ಫರ್ನಿಚರ್ಸಿಗೆಲ್ಲ ತುಂಬಾನೇ ಅರೌಂಡ್ 700-800,000 ರೇಂಜ್ ಅಲ್ಲಿ ಇತ್ತು. ಬಟ್ ನನ್ಗೆ ಜಯನಗರ್ ಅಲ್ಲಿ ನಂಗೆ ಇದು 450 ಹೇಳಿದ್ರು. ಬಟ್ ನಾನ್ ಕೊಟ್ಟಿದ್ದು 350 ಅನ್ಸುತ್ತೆ. ಕಂಪ್ಲೀಟ್ ಇದು ಎಲ್ಲೆಲ್ಲಿ ಬರುತ್ತೆ ಅಂದ್ರೆ 3 ಸೀಟ್ ಕೆಳಗಡೆನೂ ಹಾಕ್ಬೋದು, ಈ ತರ ಹಿಂದೆ ಕೂಡ ಹಾಕ್ಬೋದು, ಆ ತರನು ಬರುತ್ತೆ. 2 ಕಡೆನೂ ಹಾಕ್ಬೋದು. ಸೊ 3 ಬರುತ್ತೆ ಟೋಟಲ್. ಇದ್ರಲ್ಲಿ 10 ಪೀಸಸ್ ಇರುತ್ತೆ. ಅಂದ್ರೆ ಈ ತರ ಒಂದು ಇದು ಬರುತ್ತಲ್ಲ, ಸೊ ಅದು 10 ಬರುತ್ತೆ. ಆ ಕಡೆ ಈ ಕಡೆಗೆ ಏನಿಲ್ಲ, ಇದು ಕೈ ಹಾಕೊಳ್ಳೋ ಕಡೆನು ಇದ್ರೆ ಬೆಸ್ಟ್ ಅನ್ಸ್ತಿತ್ತು. ಬಟ್ ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಪೂರ್ತಿ 10 ಬರುತ್ತಲ್ಲ, ಇದು ಒಂದ್ ಸೆಟ್ ಅದ್ ತಗೋಬೇಕಿತ್ತು. ನೋಡೋಣ ಇನ್ ಕೇಸ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಒಂದು ತಗೊಬಂದೆ. ಇನ್ನೊಂದ್ ಏನಂದ್ರೆ, ಈ ತರದ್ದು ನಂಗೆ ಕಮ್ಮಿಗ್ ಸಿಕ್ತು ಅನ್ನೋದಕ್ಕಿಂತ ಒಂದೇ ತರ ಯೂಸ್ ಮಾಡೋದಕ್ಕಿಂತ ಇನ್ ಕೇಸ್ ಇದು ಬೋರ್ ಆದ್ರೆ ನಮ್ಗೆ ಬೇರೆ ಕಲರ್ ಬೇರೆ ತರ ಕಾಂಬಿನೇಷನ್ ಇಷ್ಟ ಆದ್ರೂ ಕೂಡ ನಾನು ಹಾಕೋಬಹುದು ಬೇರೆದು ತಗೊಂಡು. ನೀವು ಕಮ್ಮಿ ಅಲ್ಲ ದುಡ್ಡು, ಸೊ ಹಾಗಾಗಿ ಫೀಲು ಆಗಲ್ಲ. ಜಾಸ್ತಿ ದುಡ್ಡಿಂದೆಲ್ಲ ಲೈಕ್ 2-3,000 ಎಲ್ಲ ತಂದು ಹಾಕೊಂಡ್ಬಿಟ್ಟು ಲೈಕ್ ಇನ್ ಕೇಸ್ ನಂಗೆ ಅದು ಬೋರ್ ಆಯ್ತು, ಬೇರೆ ಚೇಂಜ್ ಮಾಡ್ಬೇಕಂದ್ರು ಅಯ್ಯೋ ಅಷ್ಟು ಕಾಸ್ಟ್ಲಿ ತಗೊಂಡು ಇವಾಗ ಚೇಂಜ್ ಮಾಡ್ಬೇಕಲ್ಲ ಅನ್ನೋ ಫೀಲ್ ಆಗುತ್ತೆ. ಸೊ ಇದೊಂಥರ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ಇದ್ ನಾನ್ ಬರೀ ಲೈಕ್ ಬೆಲೆ ಕಮ್ಮಿ ಅಂತಾನೆ ಹೇಳ್ತಿದ್ದೀನಿ, ಬಟ್ ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿದೆ. ನಾನ್ ತುಂಬಾನೇ ಹ್ಯಾಪಿ ಅಂತ ಹೇಳ್ಬೋದು ಈ ಪ್ರಾಡಕ್ಟ್ ಇಂದ. ಇದು ಆಲ್ರೆಡಿ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡಿದ್ದಾರೆ. ನನ್ನ ಅಮ್ಮನ ಮನೇಲಾಗಿರ್ಬೋದು, ನಮ್ಮ ಅತ್ತೆ ಮನೇಲಾಗಿರ್ಬೋದು, ಇದೇ ಕ್ವಾಲಿಟಿ ಇರೋದು. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಇದು. ಕ್ವಾಲಿಟಿಗೆ ಏನು ಹೇಳಂಗೆ ಇಲ್ಲ, ಕ್ವಾಲಿಟಿ ಬಗ್ಗೆ ವರ್ತ್ ಅಂತಾನೆ ಹೇಳ್ಬೋದು. ಪ್ರೈಸ್ಗಿಂತನೂ ವರ್ತ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ಕ್ರೀಮ್ ಕಲರ್ ಇದೆ, ಇದಕ್ ಮ್ಯಾಚ್ ಆಗೋ ತರಾನೇ. ಐ ಥಿಂಕ್ ನೀವೆಲ್ಲ ಗೆಸ್ ಮಾಡಿರ್ತೀರಾ, ಇದು ಸೆಂಟ್ರಲ್ ಟ್ರೈಬಲ್ದು ಕ್ಲಾತ್. ಇದು ಈ ತರ ಟ್ರಾನ್ಸ್ಪರೆಂಟ್ ಇದೆ, ತುಂಬಾನೇ ಚೆನ್ನಾಗಿದೆ. ತುಂಬಾ ಒಂಥರ ಡೀಸೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಟೇಬಲ್ ಮೇಲೆ. ಲೈಕ್ ನನ್ನ ಫರ್ನಿಚರ್ ಕಲರಿಗೂ ಇದಕ್ಕೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದನ್ನ ಬಟ್ ಡೈಲಿ ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಏನಾದ್ರು ಸ್ಪೆಷಲ್ ಡೇ, ಏನಾದ್ರು ಅಕೇಶನ್ ಇದ್ದಾಗ ಯೂಸ್ ಆಗತ್ತೆ ಅನ್ಬಿಟ್ಟು ಚೆನ್ನಾಗಿ ಸಿಕ್ಕಿದಾಗ ತಗೋಬಿಡ್ಬೇಕಲ್ಲ. ಸೊ ಇವನ್ ಪ್ರೈಸ್ ಕೂಡ ಇದು ನಂಗೆ ಅರೌಂಡ್ 200-250 ರೇಂಜ್ ಅಲ್ಲಿ ಬಿದ್ದಿದೆ. ಎಕ್ಸಾಕ್ಟ್ ಗೊತ್ತಿಲ್ಲ, ನಾನು ಇದೆಲ್ಲ ಪ್ರಾಡಕ್ಟ್ಸ್ ಒಟ್ಟಿಗೆ ತಗೊಂಡೆ ಅಲ್ಲ, ಸೊ ಒಟ್ಟಿಗೆ ಬಾರ್ಗಿನ್ ಮಾಡ್ಬಿಟ್ಟಿದ್ದೀನಿ. ಹಾಗಾಗಿ ಅವ್ರು ಹೇಳಿದ ಪ್ರೈಸ್ಗಿಂತನೂ ನನಗೆ ಕಡಿಮೆ ಬಿದ್ದಿದೆ. ಅವ್ರು 250 ಏನೋ ಹೇಳಿದ್ರು,
ಬಟ್ ನಂಗೆ 200 ಬಿದ್ದಿರ್ಬೋದು ಇದಕ್ಕೆ. ತುಂಬಾನೇ ಒಳ್ಳೆ ಪ್ರಾಡಕ್ಟ್, ಕಾಟನ್ ಇದೆ, ತುಂಬಾ ಚೆನ್ನಾಗೂ ಕೂಡ ಇದೆ ಇದು. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಇದು ಕೂಡ ಕ್ರೀಮ್ ಕಲರೇ ಇದೆ. ಸೊ ಇದೇನು ಗೊತ್ತಾ, ಆಕ್ಚುಲಿ ಡೋರ್ದು ಕರ್ಟನ್ಸ್ ಬರುತ್ತಲ್ಲ ಅದು, ಬಟ್ ಇದು ಡೋರ್ಗೆ ಅಂತ ಕರ್ಟನ್ಸ್ ಆ ತರ ತಂದಿಲ್ಲ. ನಮ್ಮ ಮನೆಯಲ್ಲಿ ಬಾಲ್ಕನಿ ಇದೆ, ಸೊ ಅದಕ್ಕೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಕೊಟ್ಟಿದ್ದಾರೆ. ಗ್ಲಾಸ್ ಡೋರ್ಸ್ ಬರುತ್ತಲ್ಲ ಆ ತರ ಸ್ಲೈಡಿಂಗ್ ಡೋರ್ಸ್. ಯೂಶಲಿ ನಿಮ್ಗೆ ಐಡಿಯಾ ಇರುತ್ತೆ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಯಾವ ತರ ಸ್ಲೈಡಿಂಗ್ ಡೋರ್ಸ್ ಇರುತ್ತೆ, ಸೊ ಅದೇ ತರ ಇದೆ. ಸೊ ಅದಕ್ಕೆ ಇದು ವೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವನ್ ಬೆಳಕನ್ನು ಅಟ್ರಾಕ್ಟ್ ಮಾಡುತ್ತೆ ಅಲ್ಲ ವೈಟ್ ಕಲರ್ ಸ್ಕ್ರೀನ್ ಇದ್ರೆ, ಸೊ ಅದಕ್ಕೆ ಈ ಸ್ಕ್ರೀನ್ ತಗೊಂಡೆ. ಇದು ಕೂಡ ಫುಲ್ ಲೈಕ್ ನೆಟೆಡ್ ಟೈಪ್ ಇದೆ, ತುಂಬಾನೇ ಚೆನ್ನಾಗಿದೆ. ಇಲ್ಲೆಲ್ಲ ಎಂಬ್ರಾಯ್ಡರ್ ವರ್ಕ್ ತರ ಬಂದಿದೆ. ಇದೆಲ್ಲ ಫುಲ್ ನೆಟ್ಟೆಡ್. ಇವನ್ ವಾಷಬಲ್, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ. ಸ್ವಲ್ಪ ಇದು ನನ್ಗೆ ಅವರು 400 ಏನೋ ಹೇಳಿದ್ರು, ಅವಾಗ ಕಾಸ್ಟ್ಲಿ ಅನ್ಸ್ತು. ಬಟ್ ಅವ್ರು ನಮ್ಗೆ ತುಂಬಾನೇ ಡಿಸ್ಕೌಂಟ್ ಕೊಟ್ಟಿದ್ರು, ಯಾಕೆಂದ್ರೆ ಎಲ್ಲ ಸುಮಾರು ಥಿಂಗ್ಸ್ ಗಳು ತಗೊಂಡೆ ಅಲ್ಲ ಒಂದೇ ಕಡೆ. ಸೊ ಹಾಗಾಗಿ ನಂಗೆ ಇದು ಕಮ್ಮಿನೂ ಕೂಡ ಆಯ್ತು. ಇದು ನಾನು ಏನ್ ಹಾಕಿದ್ಮೇಲೆ ಅದ್ರದ್ದು ವಿಡಿಯೋನ ತೋರಿಸ್ತೀನಿ. ನನಗೆ ಓಪನ್ ಮಾಡಿ ತೋರಿಸಿದ್ರು, ಅಷ್ಟು ಡೀಟೇಲ್ ಆಗಿ ಗೊತ್ತಾಗಲ್ಲ. ಸೊ ಅದಕ್ಕೆ ಹಾಕಿದ್ದು ನಾನು ಏನ್ ತಂದಿದ್ದೀನಿ ಪ್ರಾಡಕ್ಟ್ಸ್, ಅದು ಲಾಸ್ಟ್ ಅಲ್ಲಿ ನಾನು ಯಾವ ತರ ಹಾಕಿದ್ದೀನಿ ಅನ್ನೋದು ಕೂಡ ಒಂದು ವಿಡಿಯೋನ ಹಾಕ್ತೀನಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ 2 ತಗೊಂಡೆ, ಅದು ಡಬಲ್ ಡೋರ್ ಇರೋದ್ರಿಂದ ಸ್ಲೈಡಿಂಗ್. ಆಕ್ಚುಲಿ ನಂಗೆ 3 ಬೇಕು ಅನ್ಸ್ತು, ಬಟ್ ಹಸ್ಬೆಂಡ್ ಹೇಳಿದ್ರು ಸುಮ್ನೆ 3 ತಗೊಂಡ್ರೆ ವೇಸ್ಟ್ ಆಗುತ್ತೆ, ಫಸ್ಟ್ 2 ತಗೋ, ಕೇಸ್ ಬೇಕಾದ್ರೆ ಮತ್ತೆ ಬಂದ್ ತಗೊಳ್ಳೋಣ ಅಂದ್ರು. ಸೊ ಹಾಗಾಗಿ 2 ತಗೊಂಡಿದ್ದೀನಿ. ಹಾಕ್ ನೋಡ್ತೀನಿ, ಇನ್ ಕೇಸ್ ಬೇಕ್ ಅನ್ಸಿದ್ರೆ ಮತ್ತೆ ನಾನು ಹೋದಾಗ ಸೇಮ್ ಅವ್ರದೇ ಶಾಪಲ್ಲಿ ಸ್ಟಾಕ್ ಇರುತ್ತೆ ಅಂತ ಹೇಳಿದ್ರು, ಸೊ ತಗೊಂಡ್ ಬರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ವಾಷಿಂಗ್ ಮಿಷಿನ್ದು ಕವರು. ನಾನು ಇದನ್ನು ಕೂಡ ಆನ್ಲೈನ್ ಅಲ್ಲಿ ನೋಡಿದ್ದೆ, ರೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಎಲ್ಲ 900, 850, 1000 ಅದೇ ರೇಂಜ್ ಅಲ್ಲಿ ಇತ್ತು ಈ ಮೆಟೀರಿಯಲ್, ಈ ಕ್ಲಾತ್ ಅಲ್ಲಿ. ಸೊ ನಾನು ಅನ್ಕೊಂಡೆ, ಅಲ್ಲಿ ಕೇಳ್ದೆ, ಅಲ್ಲಿ ಅವ್ರು ನಂಗೆ 400 ಏನೋ ಹೇಳಿದ್ರು, ಬಟ್ ನಂಗೆ ಇನ್ನ ಕಮ್ಮಿಗೆ ಹಾಕೊಟ್ರು. ಇದು ಅಷ್ಟೇ, ಜಿಪ್ ಎಲ್ಲ ಫುಲ್ ಅಲ್ಲೇ ಚೆಕ್ ಮಾಡಿ ಕೊಟ್ರು, ಅವರೇ ಚೆಕ್ ಮಾಡಿ ಕೊಟ್ರು, ಚೆನ್ನಾಗಿದೆ. ಮತ್ತೆ ಒಂಥರ ಈ ಬ್ಯಾಗ್ಸ್ ಎಲ್ಲ, ಸ್ಕೂಲ್ ಬ್ಯಾಗ್ಸ್ ಎಲ್ಲ ಬರ್ತಿತ್ತು ನೋಡಿ, ಅವಾಗ ನಾವು ಚಿಕ್ಕವರಾಗಿದ್ದಾಗ. ಈಗೆಲ್ಲ ತುಂಬಾ ಬೇರೆ ಬೇರೆ ತರ ಬಂದ್ಬಿಟ್ಟಿದೆ, ಬಟ್ ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ ಸ್ಕೂಲ್ ಬ್ಯಾಗ್ಸ್ ಇತ್ತಲ್ಲ ಆ ತರ, ಟಾರ್ಪಲಿನ್ ಮೆಟೀರಿಯಲ್ ಅಂತಾರಲ್ಲ ಆ ತರ, ತುಂಬಾ ಚೆನ್ನಾಗಿದೆ. ಇದು ನಾನ್ ತಗೊಂಡಿರೋದು ಫ್ರಂಟ್ ಲೋಡು, ಟಾಪ್ ಲೋಡ್ದು ಕೂಡ ಇದೆ ಅವ್ರ ಹತ್ರ. ನನ್ಗೆ ಇದು ಮನೆ ಅಂದ್ರೆ ನನ್ ಊರಲ್ಲಿರೋ ಮನೆಗೆ ಬೇಕಿತ್ತು, ಸೊ ಹಾಗಾಗಿ ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು. ಇದು ಅಷ್ಟೇ, ಪ್ರೈಸ್ಗಿಂತ ಕ್ವಾಲಿಟಿ ವರ್ತ್ ಅಂತಾನೆ ಹೇಳ್ಬೋದು. ನಾನು ಆಲ್ಮೋಸ್ಟ್ ತಗೊಂಡಿರೋ ಪ್ರತಿಯೊಂದು ಥಿಂಗ್ಸುವೆ ಪ್ರೈಸ್ಗಿಂತ ಕ್ವಾಲಿಟಿ ವರ್ತ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದು ಆಕ್ಚುಲಿ ಡೋರ್ ಮ್ಯಾಟ್ಸ್ ರಿಕ್ವೈರ್ಡ್ ಇತ್ತು, ಯಾಕೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಡಿಮಾರ್ಟ್ ಅಲ್ಲಿ ತಂದಿದ್ದೆ ಅನ್ಸುತ್ತೆ ಮ್ಯಾಟ್ಸ್ ಎಲ್ಲ. ಉಲ್ಲನ್ ಟೈಪ್ ಬರುತ್ತಲ್ಲ, ಸ್ವಲ್ಪ ಸ್ಟೈಲ್ ಆಗಿ ಆ ತರ ತಗೋ ಬಂದ್ಬಿಟ್ಟಿದೆ. ಅದೇನಾಯ್ತು, ವಾಶ್ ಆದ್ಮೇಲೆ ಒಂಥರ ಗುನ್ನೆ ಗುನ್ನೆ ತರ ಬರುತ್ತೆ ನೋಡಿ, ಬಬಲ್ಸ್ ಬಬಲ್ಸ್ ತರ ಸಣ್ಣ ಸಣ್ಣದಾಗಿ. ಸೊ ಆ ತರ ಉಲ್ಲನ್ ಎಲ್ಲ ಬಂದ್ಬಿಟ್ಟಿತ್ತು. ನಾವು ಕಾಲೆಲ್ಲ ಹುರ್ಸ್ಕೊಂಡ್ ಬಂದಾಗ ಮನೆ ಎಲ್ಲ ಆಗ್ತಿತ್ತು. ಇವನ್ ಬೆಡ್ ಮೇಲೆಲ್ಲ ಕಾಲು ಹುರ್ಸ್ಕೊಂಡ್ ಬೆಡ್ ಹತ್ತದಾಗಿರ್ಬೋದು, ಅದೆಲ್ಲ ತುಂಬಾ ಇರಿಟೇಷನ್ ಅನ್ಸ್ತಿತ್ತು. ಆದಷ್ಟು ಬೇಗ ಮ್ಯಾಟ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಅನ್ಕೋತಿದ್ದೆ, ಬಟ್ ಅಲ್ಲಿ ಅವ್ರು ಮ್ಯಾಟ್ ತುಂಬಾ ಕಲೆಕ್ಷನ್ಸ್ ಹಾಕಿದ್ರು. ಅದ್ರಲ್ಲಿ ನಂಗೆ ಇದು ಕಲರ್ ಇಷ್ಟ ಆಯ್ತು, ಕಾಂಬಿನೇಷನ್. ಸೊ ತಗೊಳ್ಳೋಣ ಅನ್ಬಿಟ್ಟು ತಗೊಂಡ್ವಿ. ಇದು ನಂಗೆ ಈಚ್ 100 ರೂಪೀಸ್ ಬಿದ್ದಿದೆ. ಮ್ಯಾಟು 2 ತಗೊಂಡಿದ್ದೀನಿ. ನೆಕ್ಸ್ಟ್ ಮನೆಗೆ ಇಷ್ಟು ಥಿಂಗ್ಸ್ ಗಳನ್ನ ತಗೊಂಡೆ. ಆಮೇಲೆ ಇವಾಗ ವಿಂಟರ್ ಅಲ್ಲ, ಸೊ ವಿಂಟರ್ಗೆ ನಂಗೆ ಮೈನ್ ಆಗಿ ಮನೆಯಲ್ಲಿ ಸ್ಲಿಪ್ಪರ್ ಹಾಕೋತೀನಿ ನಾನು ವಿಂಟರ್ ಅಲ್ಲಿ. ಸಮ್ಮರ್ ಅಲ್ಲಿ ಅಷ್ಟು ವೇರ್ ಮಾಡಲ್ಲ, ವಿಂಟರ್ ಅಲ್ಲಂತೂ ಕಂಪಲ್ಸರಿ ಸ್ಲಿಪ್ಪರ್ ಹಾಕ್ತೀನಿ. ನಂದು ಸ್ಲಿಪ್ಪರ್, ವಿಂಟರ್ ಸ್ಲಿಪ್ಪರ್ ಬಂದು ಈ ತರ ಇರುತ್ತೆ. ನಂದು ಲಾಸ್ಟ್ ಟೈಮ್ದು ಅಷ್ಟೇ, ತುಂಬಾ ಮಿಕ್ಕಿ ಮೌಸ್ ತರ ತುಂಬಾ ಚೆನ್ನಾಗಿತ್ತು, ಇಲ್ಲೆಲ್ಲ ಇದ್ರ ತರ. ಆ ಸ್ಲಿಪ್ಪರ್ ನಾವು ಆ ಮನೆಯಿಂದ ಈ ಮನೆಗೆ ಬರೋಷ್ಟೊಳಗೆ ಅದ್ ಏನಾಯ್ತೋ ಗೊತ್ತಿಲ್ಲ, ಎಲ್ಲೋ ಮಿಸ್ಪ್ಲೇಸ್ ಆಗಿದೆ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ನಾನು ಹಸ್ಬೆಂಡ್ ಸ್ಲಿಪ್ಪರ್ ಹಾಕೊಂಡ್ ಮನೇಲಿ ಓಡಾಡ್ತಾ ಇದ್ದೀನಿ.
ಅವರು ನನ್ ಸ್ಲಿಪ್ಪರ್ ನಂಗೆ ಕೊಡಲ್ಲ ಅಂತ ಬೈತಿರ್ತಾರೆ. ಅದಕ್ಕೆ ಇದು ತುಂಬಾನೇ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದ್ಸಲ ತಗೊಂಡು ಯೂಸ್ ಮಾಡಿರುವಂತಹ ಸ್ಲಿಪ್ಪರ್ ಇದು. ಇದು ಒಳ್ಳೆ ಸಾಕ್ಸ್ ಹಾಕಿದ್ ಫೀಲ್ ಬರುತ್ತೆ, ಸ್ಲಿಪ್ಪರ್ ಹಾಕ್ದಂಗೂ ಇರುತ್ತೆ, ಸಾಕ್ಸ್ ಹಾಕ್ದಂಗೂ ಇರುತ್ತೆ, ತುಂಬಾನೇ ವಾರ್ಮ್ ಆಗಿರುತ್ತೆ. ಎಕ್ಸ್ಪೆಷಲಿ ಯಾರಿಗೆ ಚಳಿ ತಡಿಯಕ್ಕಾಗಲ್ಲ ಅವರಿಗಂತೂ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ ಟೆಡಿ ಬೇರ್ ಇದೆ. ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯ್ತು. ನಂದು ಹಳೆ ಸ್ಲಿಪ್ಪರು ಇದೇ ಕಲರ್ ಇತ್ತು, ಸೊ ಹಾಗಾಗಿ ನಾನು ಇದೇ ಕಲರಿಗೆ ಹೋದೆ. ಮತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ತಗೊಂಡೆ, ಇನ್ನೂ ಒಂದು ಪೇರು. ಇದು ನನ್ನ ಅತ್ತೆಗೆ ಅಂತ ತಗೊಂಡೆ ಈ ಸ್ಲಿಪ್ಪರು. ಅವರು ಕೇಳ್ತಾ ಇದ್ರು ಊರಲ್ಲಿ ಲೈಕ್ ಅಲ್ಲೂ ಚಳಿ ಇರೋದ್ರಿಂದ, ಸೊ ನಾನು ಇಲ್ಲಿ ಹಾಕೋತಿದ್ದೆ ಅಲ್ಲ, ಇವನ್ ಅದೇ ತರದ್ದು ಒಂದು ತಗೊಂಡೋಗಿ ಕೊಟ್ಟಿದ್ದೆ. ಸೊ ಅದು ತುಂಬಾ ತುಂಬಾ ಹಿಂದೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಇನ್ನೊಂದು ಬೇಕಂತ ಹೇಳಿದ್ರು, ಇದನ್ನ ತಗೊಂಡೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಈ ಕಲರ್ಗೆ ಒಂಥರ ಚಾಕ್ಲೇಟ್ ತರ ಇದೆ ಇದು ಕಲರ್ ಕಾಂಬಿನೇಷನ್. ಸೊ ನನ್ಗೆ ಅಂತ ತಗೊಂಡಿರೋದೊಂದು ವಿಂಟರ್ ಸ್ಲಿಪ್ಪರು. ಅದ್ ಬಿಟ್ರೆ ಇನ್ನೇನು ತಗೊಂಡಿಲ್ಲ. ನಾನು ಹಸ್ಬೆಂಡ್ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾ ಇದ್ದೆ. ಸೊ ಅವ್ರುನು ಯಾವಾಗ ತಗೋತೀಯ, ಮೊದ್ಲು ತಗೊಳಮ್ಮ ನನ್ ಸ್ಲಿಪ್ಪರ್ ನನ್ ಕೊಡು ಅಂತ ಇದ್ರು. ಫೈನಲಿ ತಗೊಂಡೆ. ಇವಾಗ ಇಷ್ಟ ಆಗಿತ್ತು ನನ್ನ ಶಾಪಿಂಗ್. ನನ್ಗೆ ಅಂತ ಏನು ಶಾಪಿಂಗ್ ಮಾಡಿಲ್ಲ, ಮನೆಗೆ ಅಂತ ಮಾಡಿದ್ದು. ನೆಕ್ಸ್ಟ್ ನಾನೊಂದು ಅಷ್ಟು ಇಯರಿಂಗ್ಸ್ ಗಳು ಎಲ್ಲ ಹೋಲ್ಡ್ ಆಗಿದೆ, ಹೊಸದು ಇಯರಿಂಗ್ಸ್ ಎಲ್ಲ ತಗೋಬೇಕು ಅಂತಿದೀನಿ. ಅವಾಗ ನಾನು ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ ಶಾಪಿಂಗ್ಗೆ. ಕಮರ್ಷಿಯಲ್ ಸ್ಟ್ರೀಟಾ ಅಥವಾ ಮಲ್ಲೇಶ್ವರಮ್ಮ ಅಥವಾ ಜಯನಗರ ಏನೇನಾ, ಎಲ್ಲ ಹೋಗ್ತೀನಿ ಅಥವಾ ಶಿವಾಜಿನಗರ್ ಸೈಡ್ ಹೋಗ್ತೀನಿ, ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಆಬ್ವಿಯಸ್ಲಿ ನಾನು ಹೋಗಿ ತಗೊಂಡ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಂದು ಓವರ್ ಆಲ್ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋಸ್ನು ಫಾಲೋ ಅಪ್ ಮಾಡಿ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು. ಈಗಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಪ್ರಾಡಕ್ಟ್ನ ಕಂಪ್ಲೀಟ್ ಹಾಕಿದ್ದೀನಿ ನೋಡಿ, ಯಾವ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಫರ್ನಿಚರ್ ಕವರ್, ಸೆಂಟ್ರಲ್ ಟೇಬಲ್ ಕವರ್ ಆ್ಯಂಡ್ ಅದ್ರ ಜೊತೆಗೆ ಸ್ಕ್ರೀನ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ನನಗಂತೂ ಇದು ತುಂಬಾ ಇಷ್ಟ ಆಯಿತು.